ಈ ಥರ ಫೇಶಿಯಲ್ ಮಾಡೋದಂತೂ ನೀವು ಕಲ್ತ್ಬಿಟ್ರೆ ನೀವು ನೆಕ್ಸ್ಟ್ ಲೆವೆಲಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಇಂಥ ಟ್ರಿಕ್ಸ್ ಅಂತೂ ನಿಮಗೆ ಗೊತ್ತಿರಲೇಬೇಕು ಖಂಡಿತವಾಗ್ಲೂ. ಸೊ ಮಸಾಜ್ ಕೊಡ್ತಾ ಇದ್ರೆ ಹಾಗೆ ನಿದ್ದೆ ಬರುತ್ತೆ, ಆ ರೀತಿ ಮಸಾಜನ್ನ ಕೊಟ್ಟರೆ ಖಂಡಿತವಾಗ್ಲೂ ಕ್ಲೈಂಟ್ಸ್ ನಿಮ್ಮನ್ನು ಹುಡ್ಕೊಂಡು ಮತ್ತೆ ನೀವೇ ಬೇಕು ಅಂತ ಹೇಳಿ ಬರ್ತಾರೆ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಅಶೂಸ್ ಬ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವಿವತ್ತು ಕಂಪ್ಲೀಟ್ ಒಂದು ಪ್ರೊಫೆಷ್ನಲ್ ಆಗಿ ಫೇಶಿಯಲ್ನ ಹೇಗೆ ಮಾಡೋದು ಅಂತ ಕೂಡ ಒಂದು ಕಂಪ್ಲೀಟ್ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ವಿಡಿಯೋನ ನೋಡಿ ಎಂಡ್ವರೆಗೂ ನಿಮಗೆ ಏನೇನೆಲ್ಲ ಟ್ರಿಕ್ಸ್ ಇದೆ ಅಂತ ಹೇಳಿ ನಾನು ಕಂಪ್ಲೀಟ್ ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಸೊ ನಾನೇ ಫೇಶಿಯಲ್ ಮಾಡಿಸ್ಕೊತಾ ಇದ್ದೀನಿ. ಅದು ಬಂದು ಡೈಮಂಡ್ ಫೇಶಿಯಲ್. ನಮ್ಮ ಮ್ಯಾಮ್ ನನಗೆ ಸರ್ವಿಸ್ ಮಾಡ್ತಾ ಇದ್ದಾರೆ. ಸೊ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಅವ್ರು ಸರ್ವಿಸ್ ಮಾಡ್ತಾರೆ. ಆ್ಯಕ್ಚುಲಿ ನಾನು ಅಂದ್ಕೊಂಡೆ ಬೇರೆಯವರಿಗೆ ಸರ್ವಿಸ್ ಮಾಡಿಬಿಟ್ಟು ವಿಡಿಯೋನ ಕಂಪ್ಲೀಟಾಗಿ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಆದರೆ ನನ್ನ ಒಂದು ಸ್ಕಿನ್ ಮೇಲೆ ಯಾಕೆ ನಾನು ಫೇಶಿಯಲ್ನ ಮಾಡಿಸ್ಕೊತಾ ಇದ್ದೀನಿ, ಅದನ್ನು ಯಾಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ನಿಮ್ಮ ಒಂದು ಅನುಕೂಲಕ್ಕೋಸ್ಕರ. ಬಿಕಾಸ್ ನನ್ನ ಒಂದು ಸ್ಕಿನ್ನಲ್ಲಿ ಎಷ್ಟು ಡಾಟ್ ಸ್ಪಾಟ್ಸ್ ಇದೆ, ಆ್ಯಕ್ನಿ ಇದೆ, ಮಾರ್ಕ್ಸ್ ಇದೆ, ಅಲ್ಲಲ್ಲಿ ಡಾರ್ಕ್ನೆಸ್ ಇದೆ. ಸೊ ಅದೆಲ್ಲನೂ ರಿಸಲ್ಟ್ ನಿಮಗೆ ಗೊತ್ತಾಗಬೇಕು ಅಲ್ವಾ. ಸೊ ಅದಕ್ಕೋಸ್ಕರನೇ ನಾನು ನನ್ನ ಮೇಲೇ ಸರ್ವಿಸ್ನ ಮಾಡಿಕೊಂಡು ನಿಮ್ಮ ಮುಂದೆ ವಿಡಿಯೋನ ತೋರಿಸ್ತಾ ಇದ್ದೀನಿ. ಸೊ ನಾನಿವತ್ತು ಮಾಡ್ಕೊತಾ ಇರೋದು ಡೈಮಂಡ್ ಫೇಶಿಯಲ್. ಡೈಮಂಡ್ ಫೇಶಿಯಲ್ ಬಗ್ಗೆ ಹೇಳಬೇಕು ಅಂತಂದರೆ ಕಂಪ್ಲೀಟ್ HD ಲುಕ್ಕು ಕೊಡುತ್ತೆ. ಲೈಕ್ ಯಾವುದಾದ್ರೂ ಫಂಕ್ಷನಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಫ್ಲಾಲೆಸ್ ಫಿನಿಶಿಂಗ್, ನಾವು ಮೇಕಪ್ಪೇ ಹಾಕ್ತೇನೆ ಆ ಸ್ಕಿನ್ ಟೋನ್ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರನೇ ಡೈಮಂಡನ್ನ ನಾವು ಚಾಯ್ಸ್ ಮಾಡ್ಕೊಳ್ಳೋದು. ಡೈಮಂಡ್ ಆಲ್ ಟೈಪ್ಸ್ ಆಫ್ ಸ್ಕಿನ್ನಿಗೆ ಸೂಟ್ ಆಗುತ್ತೆ. ಆಯಿಲಿ ಸ್ಕಿನ್ ಆಗಿರಲಿ ಅಥವಾ ಕಾಂಬಿನೇಷನ್ ಸ್ಕಿನ್ ಆಗಿರಲಿ, ಡ್ರೈ ಸ್ಕಿನ್ನಿಗಾಗಿರಲಿ, ಎಲ್ಲ ಸ್ಕಿನ್ನಿಗೂ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಫೇಶಿಯಲ್ ಮಾಡೋಕ್ಕೂ ಮುಂಚೆ ಸ್ಕಿನ್ ಟೈಪ್ನ ನೀವು ತಿಳ್ಕೊಳ್ಳೇಬೇಕು. ಸ್ಕಿನ್ ಟೈಪ್ ಯಾವುದು, ಯಾವ ಸ್ಕಿನ್ನಿಗೆ ನಾವು ಯಾವ ಒಂದು ಫೇಶಿಯಲ್ ಮಾಡಬೇಕು ಅನ್ನೋದು ನಮ್ಮ ಒಂದು ಐಡಿಯಾಸಲ್ಲಿರಬೇಕು. ಸೊ ಡ್ರೈ ಸ್ಕಿನ್ನಿಗೆ ಆಲ್ಮೋಸ್ಟ್ ಆಲ್ವೇರಾ, ಪಪ್ಪಾಯ, ವೈನ್ ಈ ರೀತಿ ನಾವು ಫ್ರೂಟ್ಸ್ನ ಸೆಲೆಕ್ಟ್ ಮಾಡ್ಕೋತೀವಿ. ಅದೇ ಆಯಿಲಿ ಸ್ಕಿನ್ನಿಗೆ ಈ ಮೂರನ್ನು ಬಿಟ್ಟು ಇನ್ನು ಮಿಕ್ಕಿದ್ದು ಎಲ್ಲನೂ ನಾವು ಮಾಡ್ಕೋಬೋದು ಫೇಶಿಯಲ್. ಸೊ ಏನಾಗುತ್ತೆ ಅಂತಂದರೆ ನಮ್ಮ ಒಂದು ಆಯಿಲ್ ಕಂಟೆಂಟ್ನ ಅದು ರೆಡ್ಯೂಸ್ ಮಾಡುತ್ತೆ ಆ್ಯಂಡ್ ಸ್ವಲ್ಪ ಡ್ರೈನೆಸ್ನ ಕೊಡೋದ್ರಿಂದ ನಮ್ಮ ಸ್ಕಿನ್ ಫ್ಲಾಲೆಸ್ ಫಿನಿಶಿಂಗ್ ಬರುತ್ತೆ. ಕಾಂಬಿನೇಷನ್ ಸ್ಕಿನ್ ಅಂತಂದರೆ ಈ ಕಡೆ ಸ್ವಲ್ಪ ಆಯಿಲಿನೂ ಅಲ್ಲ, ಸ್ವಲ್ಪ ಡ್ರೈನೂ ಅಲ್ಲ, ಎರಡೂ ಮಿಕ್ಸ್ಡ್ ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ ಯಾವುದೇ ನೀವು ಫೇಶಿಯಲ್ ಮಾಡಿಕೊಂಡ್ರೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗೋಲ್ಲ. ಆ್ಯಂಡ್ ಇನ್ನೊಂದು ಏನಂತಂದರೆ ಫೇಶಿಯಲ್ ಮಾಡೋಕ್ಕೂ ಮುಂಚೆ ಕ್ಲೈಂಟ್ ಆಗಿರಲಿ ಅಥವಾ ನೀವಾಗಿರಲಿ ಏರ್ಪ್ರೋನ ಹಾಕ್ಕೊಳ್ಳಿ. ಆ್ಯಂಡ್ ಕಂಪ್ಲೀಟ್ ಟವಲ್ಸ್ ಅಥವಾ ಟಿಶ್ಯೂ ಯಾವುದೇ ರೀತಿ ಏನೇ ಇದ್ದರೂ ಕೂಡ ಒಂದು ಕ್ಲಾತ್ಸ್ ಮೇಲೆ ನೀಟಾಗಿ ಕವರ್ ಮಾಡ್ಕೊಳ್ಳಿ. ಅಥವಾ ನೀವು ಪರ್ಸ್ನಲ್ ಆಗಿ ಅದಕ್ಕೆ ಅದೇ ಒಂದು ಫೇಶಿಯಲ್ ರೂಮ್ಸ್ ಇತ್ತು ಅಂತಂದರೆ ಕ್ಲಾತ್ನ ರಿಮೂವ್ ಮಾಡಿಸಿ ಅದಾದಮೇಲೆ ಆರಾಮಾಗಿ ಮಲಗಿಸಿ ಮಸಾಜ್ನ ಸ್ಟಾರ್ಟ್ ಮಾಡ್ಕೋಬೋದು. ನಾನಿಲ್ಲಿ ವೀಡಿಯೋಕ್ಕೋಸ್ಕರ ಇಲ್ಲಿ ನಾನು ಟವಲ್ನ ಕವರ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ನನಗೆ ಇಲ್ಲಿ ನಮ್ಮ ಮ್ಯಾಮು ಕಂಪ್ಲೀಟಾಗಿ ಟವಲ್ನ ಹಾಕಿ ಹೇರ್ ಬ್ಯಾಂಡ್ನ ಹಾಕಿ ಚೇರ್ ಮೇಲೆ, ಐಬ್ರೋ ಚೇರ್ ಮೇಲೆ ನಾನು ಇಲ್ಲಿ ಸ್ವಲ್ಪ ಸ್ಲೀಪ್ ಥರನೇ ಇನ್ನೂ ಹಿಂದಕ್ಕೆ ಹಾಕ್ಕೊಂಡು ಮಲ್ಕೋ ಥರನೇ ಮಾಡ್ಕೊಂಡು ಮಲಗ್ತಾ ಇದ್ದೀನಿ. ಸೊ ಅದಾದಮೇಲೆ ಅವರು ಕ್ಲೆನ್ಸಿಂಗ್ ಒಂದು ಸ್ಟೆಪ್ಸ್ ಇರುತ್ತಲ್ಲ, ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್ ಅಂತ ಹೇಳಿ. ಸೊ ಅದರಲ್ಲಿ ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಕ್ಲೆನ್ಸ್ ಮಾಡಿಕೊಂಡ್ರು. ಫೇಸ್ನ ಕ್ಲೆನ್ಸ್ ಮಾಡೋದ್ರಿಂದ ನಾವು ಆಚೆ ಓಡಾಡ್ಕೊಂಡು ಬಂದಿರ್ತೀವಿ, ಧೂಳಿರುತ್ತೆ, ಡಸ್ಟ್ ಇರುತ್ತೆ, ಅಥವಾ ಯಾವುದೇ ಒಂದು ನಾವೇನೋ ಕ್ರೀಮ್ ಹಚ್ಚಿರ್ತೀವಿ, ಇದನ್ನೆಲ್ಲನೂ ಕ್ಲೆನ್ಸ್ ಮಾಡೋದ್ರಿಂದ ನೀಟಾಗಿ ತೆಗೆಯೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಫಸ್ಟ್ ಸ್ಟೆಪ್ ಬಂದು ಕ್ಲೆನ್ಸಿಂಗ್, ಸೆಕೆಂಡ್ ಸ್ಟೆಪ್ ಬಂದು ಸ್ಕ್ರಬ್. ಆ ಸ್ಕ್ರಬ್ ನಮ್ಮ ಒಂದು ಸ್ಕಿನ್ನಲ್ಲಿರುವಂಥ ಆ್ಯಕ್ನಿ, ಡಾಟ್ ಸ್ಪಾಟ್ಸ್ ಅಥವಾ ಬ್ಲ್ಯಾಕ್ ಹೆಡ್ಸ್ ಅಥವಾ ವೈಟ್ ಹೆಡ್ಸ್ ಇದನ್ನೆಲ್ಲನೂ ರಿಮೂವ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಅದು ಬಂದು ನಮಗೆ ತರಿ ಶೇಪಲ್ಲಿರುತ್ತೆ. ಸೊ ಆ ತರಿ ಅನ್ನೋದನ್ನೆಲ್ಲ ಮಸಾಜ್ ಮಾಡ್ತಾ ಚೆನ್ನಾಗಿ ಫೋರ್ಸ್ ಆಗಿ ಮಸಾಜ್ ಮಾಡೋದ್ರಿಂದ ಆ ಒಂದು ರವೆ ಟೈಪಲ್ಲಿ, ಕಾಳು ಟೈಪಲ್ಲಿ ಏನಿರುತ್ತಲ್ಲ ಅದೆಲ್ಲ ಹೋಗಿ ಆ ಒಂದು ಏನಿರುತ್ತೆ ಲೈಕ್ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ನ ರಿಮೂವ್ ಮಾಡೋದಕ್ಕೆ ಅದು ಸಹಾಯ ಮಾಡುತ್ತೆ. ಸೊ ಫೋರ್ಸ್ ಆಗಿ ನೀನು ಹೋಗು, ಆಚೆ ಹೋಗು ಅಂತ ಹೇಳಿ ಅದು ಕಲಿಸ್ಕೊಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಅದನ್ನೆಲ್ಲನೂ ಪ್ರತಿಯೊಂದು ಸ್ಟೆಪ್ನ ಕೂಡ ಕ್ಲೆನ್ಸಿಂಗ್ ಆಗಿರಲಿ, ಸ್ಕ್ರಬ್ ಆಗಿರಲಿ, ಒಂದು ಜೆಲ್ ಆಗಿರಲಿ ಅಥವಾ ಕ್ರೀಮ್ ಬಿಟ್ಟು ಮಿಕ್ಕಿದ ಎಲ್ಲನೂ ಅಟ್ಲೀಸ್ಟ್ 5 to 10 ಮಿನಿಟ್ಸ್ ಆದರೂ ನಾವು ಮಸಾಜ್ ಕೊಡಲೇಬೇಕು. ನಮ್ಮ ಮ್ಯಾಮ್ ಮಸಾಜ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಸೊ ಮಸಾಜ್ ಮಾಡೋ ಒಂದು ಮೆಥಡ್ನ ನೀಟಾಗಿ ನೋಡ್ಕೊಳ್ಳಿ, ನಿಮ್ಗೆ ಖಂಡಿತವಾಗ್ಲೂ ಬರುತ್ತೆ. ಅವ್ರು ಕೊಡ್ತಾಯಿದ್ರೆ ಮಸಾಜ್ ನಂಗೆ ಹಾಗೆ ನಿದ್ದೆ ಬರ್ತಾಯಿತ್ತು, ಅಷ್ಟು
ಚೆನ್ನಾಗಿ ಮಸಾಜ್ ಕೊಡ್ತಾಯಿದ್ರು. ನೀವು ಮಸಾಜ್ ಹೇಗೆ ಕೊಡ್ತೀರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕ್ಲೈಂಟ್ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಾರೆ ಅಂತ ಹೇಳಿ. ಸೊ ಹೈಸ್ ಕವರ್ನ ಮಾಡಬೇಕು. ಸ್ಟಾರ್ಟಿಂಗ್ ನಾವು ನೆಕ್ಕಿಂದ ಸ್ಟಾರ್ಟ್ ಮಾಡಿದ್ರೆ ಫೋರೆಡ್ ತನಕ ಹೋಗಿ ಹೈಸ್ ಕವರ್ ಮಾಡೋ ತನಕ ನಾವು ಕೈ ಎತ್ತಬಾರ್ದು ಮೇಲ್ಗಡೆಗೆ. ಸೊ ಅದೇ ರೀತಿ ಮಸಾಜ್ ಮಾಡ್ತಾ ಹೋಗಬೇಕು. ನೀವು ಅಬ್ಸರ್ವ್ ಮಾಡಿ ನನ್ನ ಸ್ಕಿನ್ನ ಗ್ಲೋ ಸ್ವಲ್ಪನೇ ಚೇಂಜ್ ಆಗ್ತಾ ಹೋಗ್ತಾ ಇದೆ. ಸೊ ಫೇಸಲ್ಲಿ ಹೇರ್ಸ್ನ ನಾನು ರಿಮೂವ್ ಮಾಡಿಸಿಲ್ಲ, ಆ ಒಂದು ರೀಸನ್ಸಿಂದ ನಮ್ಗೆ ಅಲ್ಲಲ್ಲಿ ಡಾರ್ಕ್ ಅನಿಸ್ಬೋದು. ಅಷ್ಟು ಬಿಟ್ಟರೆ ಬೇರೆ ಇನ್ನೆಲ್ಲನೂ ಆರಾಮಾಗಿ ಗ್ಲೋ ಆಗ್ತಾ ಇದೆ. ಸೊ ಅದೆಲ್ಲ ಆದಮೇಲೆ ನಾನು ಅರೌಂಡ್ ಮತ್ತೆ ಸ್ಟೀಮ್ ತಗೋತಾ ಇದ್ದೀನಿ. ಸ್ಟೀಮ್ ಅವರೇ ಅಂದರೆ ಎಲ್ಲ ಸೆಟ್ ಮಾಡಿ ಮುಂಚೆನೇ ಇಟ್ಕೊಂಡು ಸ್ಟೀಮ್ ಕೊಡ್ತಾ ಇದ್ದಾರೆ. ಸ್ಟೀಮ್ ಕೊಡೋಕ್ಕೂ ಮುಂಚೆ ಪ್ರೆಷರ್ ಪಾಯಿಂಟ್ಸ್ನ ಅವ್ರು ಕೊಡ್ತಾ ಇದ್ದಾರೆ. ಸೊ ಎಲ್ಲಿ ನಮ್ಗೆ ಆರಾಮ್ ಅನಿಸುತ್ತೆ, ಲೈಕ್ ನೀವು ಮಸಾಜ್ನ ನೋಡಿ, ಮಸಾಜ್ ಮಾಡ್ತಾ ಫೋರಿಡ್ ಕೆಳಗಡೆ ಪ್ರೆಷರ್ ಪಾಯಿಂಟ್ ಕೊಡೋದ್ರಿಂದ ನಮಗೆ ತುಂಬ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಸೊ ಹಾಗಾಗಿ ಆ ಒಂದು ಪಾಯಿಂಟ್ಸ್ನ ಕೊಟ್ಕೊಂಡು ಆದಮೇಲೆ ಸ್ಟೀಮ್ನ ಕೊಡಬೇಕು. ಸ್ಟೀಮ್ ಕೊಡೋಕ್ಕಿಂತ ಮುಂಚೆ ಕ್ರೀಮ್ ಅಪ್ಲಿಕೇಶನ್ ಮಾಡಿಕೊಂಡು ಅದಾದಮೇಲೆ ಸ್ಟೀಮ್ ಕೊಡಬೇಕು. ವೈಪ್ಸ್ ಮಾಡೋ ಮೆಥಡ್ ಕೂಡ ನೋಡ್ಕೊಳ್ಳಿ. ಅಪ್ವರ್ಡಲ್ಲೇ ನಾವು ಆ ಒಂದು ಕಂಪ್ಲೀಟ್ ವೈಪ್ ಮಾಡ್ಕೋಬೇಕು. ನಾವು ಡೌನ್ ವರ್ಡಲ್ಲಿ ಮಾಡೋದ್ರಿಂದ ಫೇಸ್ ಶೇಪ್ ಹಾಳಾಗುತ್ತೆ. ಸೊ ಅಪ್ವರ್ಡಲ್ಲೇ ನಾವು ಮಸಾಜ್ನ ಕೊಟ್ಕೊಳ್ತಾ ಹೋಗಬೇಕು. ಸ್ಟೀಮರ್ನ ಒಂದು 5 to 10 minutes ನಾನು ಸ್ಟೀಮ್ ಜಾಸ್ತಿನೇ ತೊಗೋತೀನಿ ಸ್ವಲ್ಪ. ಸೊ ಸ್ಟೀಮ್ ತಗೊಳ್ಳೋದ್ರಿಂದ ಸ್ಕಿನ್ನಿಗೆ ಕಂಪ್ಲೀಟಾಗಿ ಫ್ರೆಶ್ನೆಸ್ ಕೊಡುತ್ತೆ. ಲೈಕ್ ಯಾವುದೇ ರೀತಿ ಸ್ಟ್ರೆಸ್ ಇರಲಿ, ಆ ಒಂದು ಟಯರ್ಡ್ನೆಸ್ ಇರಲಿ ಫೇಸಲ್ಲಿ, ಅದೆಲ್ಲನೂ ತೆಗೆಯೋದಕ್ಕೆ ಸ್ಟೀಮ್ ಹೆಲ್ಪ್ ಮಾಡುತ್ತೆ. ಸ್ಟೀಮ್ ತಗೊಳ್ತಾ ಮಸಾಜ್ನ ಮಾಡಿಸ್ಕೊಳ್ತಾ ಹೋಗ್ತಾ ಇದ್ದೀನಿ. ಸೊ ಈ ಕಂಪ್ಲೀಟ್ ಪ್ರಾಸೆಸ್ ಏನಿದೆಯಲ್ಲ, ನೀವು ಯಾರೆಲ್ಲ ಅರ್ಧಂಬರ್ಧ ಕಲ್ತಿದ್ದೀರಾ ಅಥವಾ ಯಾರೆಲ್ಲ ಬ್ಯೂಟಿಷಿಯನ್ಸ್ ಪಾರ್ಲರ್ನ ಇಟ್ಕೊಂಡಿದ್ದೀರಾ, ಸೊ ಅವ್ರಿಗೊಂದು ಕೆಲವೊಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಟಿಪ್ಸ್ನ ನೀವು ಯೂಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಕ್ಲೈಂಟ್ಸ್ ಮತ್ತೆ ಹುಡ್ಕೊಂಡು ನಿಮ್ಮನ್ನು ಬಂದೇ ಬರ್ತಾರೆ. ಸೊ ನೀವು ಹೇಗೆ ಕೊಡ್ತೀರಲ್ಲ ಮಸಾಜು, ಆ ಮಸಾಜ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾವ ಕ್ರೀಮ್ ಹಚ್ತೀರಾ ಅನ್ನೋದು ಮ್ಯಾಟರೇ ಅಲ್ಲ. ನೀವು ಯಾವ ರೀತಿ ಮಸಾಜ್ ಕೊಡ್ತೀರಾ, ಅವ್ರಿಗೆ ಯಾವ ರೀತಿ ಫೀಲ್ ತರಿಸ್ತೀರಾ, ಅದೇ ಇಂಪಾರ್ಟೆಂಟ್. ಸೊ ಆ ಒಂದು ಫೀಲ್ ಅವರನ್ನು ನೆಕ್ಸ್ಟ್ ಟೈಮ್ ಮತ್ತೆ ನೀವೇ ಬೇಕು ನಂಗೆ ಮಸಾಜ್ ಮಾಡೋದಕ್ಕೆ ಅಂತ ಹೇಳಿ ಹುಡ್ಕೊಂಡು ಬರ್ತಾರೆ. ಅವಾಗ ನೀವು ಏನೇ ಚಾರ್ಜಸ್ ಮಾಡಿ ಅವ್ರು ಖಂಡಿತವಾಗ್ಲೂ ನಿಮಗೆ ಪೇ ಮಾಡೇ ಮಾಡ್ತಾರೆ. ಸೊ ಇಲ್ಲಿ ಕಂಪ್ಲೀಟಾಗಿ ಸ್ಟೀಮ್ ತೊಗೊಂಡು ಆದಮೇಲೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಮಾಡ್ತಾರೆ ಅವರೇ. ಯಾವ ರೀತಿ ರಿಮೂವ್ ಮಾಡೋದು ಅಂತ ಕೂಡ ನಾನು ಇಲ್ಲಿ ತೋರಿಸ್ತೀನಿ. ಆ್ಯಂಡ್ ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಮಾಡೋ ಒಂದು ಸ್ಟಿಕ್ ಏನಿದೆಯಲ್ಲ, ಅದನ್ನು ಫಸ್ಟು ಸ್ಟೀಮಿಗೆ ಕೊಟ್ಟು ಆ ಸ್ಟಿಕ್ನ ಸ್ಟೀಮ್ ಮಾಡಿ. ಬಿಕಾಸ್ ನಾವು ಒಂದೇ ಸ್ಟಿಕ್ನ ಎಷ್ಟು ಜನಕ್ಕೆ ಯೂಸ್ ಮಾಡಿರ್ತೀವಿ, ಸೊ ಅದರಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ. ಹೈಜಿನ್ ಮೈಂಟೈನ್ ಮಾಡಬೇಕು ಅಂತಂದರೆ ಅದನ್ನು ನಾವು ಫಸ್ಟ್ ಸ್ಟೀಮ್ ಮಾಡಬೇಕು. ಸೊ ಅದಾದಮೇಲೆ ಆ ಒಂದು ಸ್ಕಿನ್ ಮೇಲೆ ಅದನ್ನು ಪ್ರೋಸೆಸ್ ಮಾಡಬೇಕು. ನೀಟಾಗಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ತುಂಬ ನಿಧಾನಕ್ಕೆ ಫೋರ್ಸಬಲಿ ಅದನ್ನು ರಿಮೂವ್ ಮಾಡ್ತಾ ಹೋಗಬೇಕು. ತುಂಬ ಫೋರ್ಸ್ ಮಾಡಬಾರ್ದು, ಬಿಕಾಸ್ ಅದು ಮಾರ್ಕ್ಸ್ ಆಗಿ ಉಳ್ಕೊಳ್ಳುತ್ತೆ. ಸ್ವಲ್ಪ ಲೈಟಾಗಿ ಫೋರ್ಸ್ ಮಾಡಿ ಎಲ್ಲನೂ ತೆಗಿತಾ ಹೋಗಬೇಕು. ನನ್ನ ಫೇಸಲ್ಲಂತೂ ತುಂಬ ಆ್ಯಕ್ನಿ ಇದೆ, ತುಂಬ ಪಿಂಪಲ್ಸಲ್ಲಿ ಕೀವಿದೆ. ನನ್ನ ಸ್ಕಿನ್ ಟೋನೇ ಆ ಥರ, ನೀವೇನೇ ಮಾಡಿರೋ ಅದು ಹೋಗಲ್ಲ. ಸೊ ಆದರೂ ಸ್ವಲ್ಪನೇ ತೆಗಿತಾ ಇದ್ದಾರೆ ಅವರು. ಆ್ಯಂಡ್ ಇದಾದಮೇಲೆ ಕಂಪ್ಲೀಟಾಗಿ ಇದನ್ನು ರಿಮೂವ್ ಮಾಡಿ ಜೆಲ್ ಅಪ್ಲಿಕೇಶನ್ ಮಾಡಿ ಜೆಲ್ ಮಸಾಜ್ನ ಫ್ಲಾಲೆಸ್ ಆಗಿ ಜೆಲ್ ಮಸಾಜ್ ಕೊಡಬೇಕು. ಜೆಲ್ ಮಸಾಜನ್ನ ನೀವು ಯಾವಾಗಲೂ ರಫ್ ಆಗಿ ಮಾಡಬಾರ್ದು. ಬಿಕಾಸ್ ನಾವು ಆಲ್ರೆಡಿ ಸ್ಕ್ರಬ್ ಹಾಕಿರ್ತೀವಿ. ಸ್ಕ್ರಬ್ ಬಂದು ರವೆ ಟೈಪಲ್ಲಿರುತ್ತೆ. ಸೊ ಆ ಸ್ಕ್ರಬ್ ನಮಗೆ ಸ್ವಲ್ಪ ಇರಿಟೇಟ್ ಮಾಡಿರುತ್ತೆ. ಕಂಪ್ಲೀಟ್ ಆಗೋದನ್ನು ತೆಗೆದಾದ್ಮೇಲೆ ನಾವು ಜೆಲ್ ಮಸಾಜ್ ಏನಿರುತ್ತಲ್ಲ, ಜೆಲ್ ಮಸಾಜನ್ನು ಸಾಫ್ಟ್ ಮಸಾಜ್ ಮಾಡೋದ್ರಿಂದ ಫೀಲ್ ಲೈಕ್ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಅದು ವಿಡಿಯೋದಲ್ಲಿ ಹಾಕಿದ್ದೀನಿ ಕೂಡ, ನೀವು ನೋಡಿ ಅಬ್ಸರ್ವ್ ಮಾಡ್ಕೊಳ್ಳಿ. ಜೆಲ್ ಮಸಾಜ್ ಆದಮೇಲೆ ಅಗೇನ್ ಕ್ರೀಮ್ ಮಸಾಜ್ ಬರುತ್ತೆ. ಕ್ರೀಮ್ ಮಸಾಜ್ ಒಂದು 20 to 25 minutes ಕಂಪ್ಲೀಟ್ ಮಸಾಜ್ ಬೇಕು. ಕ್ರೀಮ್ ಮಸಾಜಲ್ಲೇ ನಿಮಗೆ ಗ್ಲೋ ಬರೋದು, ಫ್ಲಾಲೆಸ್ ಫಿನಿಶಿಂಗ್ ಬರೋದು ಕೂಡ. ಸೊ ಕ್ರೀಮ್ ಮಸಾಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಟೋಟಲ್ ಆಗಿ ಫೇಶಿಯಲ್ ಕಂಪ್ಲೀಟಾಗಿ ಮುಗಿಸೋಷ್ಟ್ರೊಳಗಡೆ 1 hour ಅಂತೂ ಆಗಿರಲೇಬೇಕು. 1 hour ಆದರೆ ನಮಗೆ ಕಂಪ್ಲೀಟ್ ಒಂದು ಒಳ್ಳೆ ಮಸಾಜ್ ಸಿಕ್ಕಿದೆ ಅಂತ ಹೇಳಿ. ಕೆಲವೊಬ್ರು ಏನು ಮಾಡ್ತೀರಾ, ಫೇಶಿಯಲ್ ಅಂತ ಹೇಳಿ ಚಾರ್ಜ್ ಮಾಡ್ತೀರಾ, ಓಕೆ, ಕ್ರೀಮ್ ಹಚ್ತೀರಾ, ಓಕೆ, 5 ನಿಮಿಷಕ್ಕೆ ಟಕ ಅಂತ ಹಿಂಗೆ ಮಾಡಿ ಕಳಿಸ್ಬಿಡ್ತೀರಾ. ಸೊ ಅದು ತಪ್ಪು. ಬಿಕಾಸ್ ಅದು ಅವ್ರಿಗೆ ಅವತ್ತು ಫೀಲ್ ಆಗಿಲ್ಲ ಅಂತಂದರೆ ಮತ್ತೊಂದು ದಿನ ಇನ್ನೆಲ್ಲೋ ಮಾಡಿಸಿದಾಗ ಅದು ಫೀಲ್ ಆಗೇ ಆಗುತ್ತಲ್ವಾ. ಸೊ ಅದಕ್ಕೋಸ್ಕರನೇ ಸ್ವಲ್ಪ ಟೈಮ್ ಕೊಡಿ, ಪರವಾಗಿಲ್ಲ. ಸ್ವಲ್ಪ ಮಸಾಜ್ ಎಕ್ಸ್ಟ್ರಾನೇ ಕೊಡಿ. ಯಾರ್ಯಾರೆಲ್ಲ ಹೊಸ್ದಾಗಿ ಪಾರ್ಲರ್ ಮಾಡಿರ್ತೀರಾ, ಸೊ ಇನ್ನು ಈ ಕ್ಲೈಂಟ್ಸೇ ಯಾರು ಬರ್ತಾ ಇಲ್ಲ, ಯಾರೋ ಒಬ್ಬರು ಬಂದಿರ್ತಾರೆ ಅಂತಂದರೆ ಅವ್ರನ್ನ ನೀವು ಅಟ್ರಾಕ್ಟ್ ಮಾಡಬೇಕು. 10 ನಿಮಿಷ ಜಾಸ್ತಿ ಮಸಾಜ್ ಕೊಡಿ, ಏನೂ ಆಗೋದಿಲ್ಲ ಅಲ್ಲ. ಸೊ ಈ ಒಂದು ಮೆಥಡ್ಗಳನ್ನ ನೀವು ಯೂಸ್ ಮಾಡಿದ್ರೆ ನಿಜವಾಗ್ಲೂ ನಿಮ್ಮ ಬಿಸ್ನೆಸ್ ಆದಷ್ಟು ಬೇಗ ಚೆನ್ನಾಗೇ ಗ್ರೋತ್ ಆಗುತ್ತೆ.
ಸೊ ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಹೆಲ್ಪ್ಫುಲ್ ಆಗಿದೆ ಅಂತಲೇ ಭಾವಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವೇನು ಮಾಡಬೇಕು, ನನ್ನ ಒಂದು ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ. ನನ್ನದೇ ಆದ ಒಂದು ಪೇಜ್ ಇದೆ, ಅದನ್ನು ಕೂಡ ಪ್ರೊಫೈಲಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್